ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಸೊ ಇವತ್ತು ಬಂದುಬಿಟ್ಟು ನಾನು ಮನೆಯಲ್ಲೇ ಮೆನಿಕ್ಯೂರು ಪೆಡಿಕ್ಯೂರ್ ಯಾವ ರೀತಿ ಮಾಡೋದು ಒಂದು ಸ್ವಲ್ಪ ಸೆಲ್ಫ್ ಪ್ರಿಪ್ರಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಬ್ಯುಸಿ ಲೈಫಲ್ಲಿ ನಮ್ಮ ಸ್ಕಿನ್ ಆ್ಯಂಡ್ ಹೇರ್ಗೆ ನಾವು ಟೈಮ್ ಕೊಡೋಕ್ಕೆ ಆಗೋದಿಲ್ಲ. ಸ್ಕಿನ್ ಎಲ್ಲ ಫುಲ್ ಡಲ್ ಆದಂಗೆ ಆಗಿತ್ತು. ಸೊ ಸಮ್ಮರ್ ಬೇರೆ ಅಲ್ವಾ, ಅದಕ್ಕೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು ಯಾವತ್ತೂ ಪಾರ್ಲರ್ಗೆ ಹೋಗಿ ಮೆನಿಕ್ಯೂರು ಪೆಡಿಕ್ಯೂರು ಯಾವತ್ತೂ ಮಾಡಿಸಿಲ್ಲ. ಈವನ್ ನನ್ನ ಮದುವೆಲೂ ಕೂಡ ನಾನು ಮಾಡಿಸಿಲ್ಲ, ಅದೆಲ್ಲ ಅಭ್ಯಾಸನೇ ಇಲ್ಲ. ಬಟ್ ಮನೇಲೇ ಆಗಾಗ ಈ ರೀತಿ ಹೋಮ್ ರೆಮಿಡಿ ಎಲ್ಲ ಮಾಡ್ಕೊತಾ ಇರ್ತೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಬಿಸಿ ನೀರು ಒಂದು ಟಬ್ಗೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಆ್ಯಂಡ್ ಶವರ್ ಜೆಲ್ನ ಯೂಸ್ ಮಾಡಿದ್ದೀನಿ. ಅದು ಶವರ್ ಜೆಲ್ನ ಹಾಕಾದ್ಮೇಲೆ ಆ ಟಬ್ ಒಳಕ್ಕೆ ಕಾಲು ಕೈಯನ್ನು ಸ್ವಲ್ಪ ಹೊತ್ತು ಒಂದು 20 ಮಿನಿಟ್ಸು ನೆನೆಹಾಕಿ ಇಟ್ಕೊಂಡಿದ್ದೆ, ಅಂದರೆ ನೆನೆಸ್ತಾ ಇದ್ದೆ. ಅದಾದಮೇಲೆ ಈ ಥರ ಒಂದು ಟೂಲ್ ಸಿಗುತ್ತೆ, ನಮ್ಮ ಇಂಡಿ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ. ಸೊ ಇದು ಏನು ಅಷ್ಟು ಒಳ್ಳೆ ಕ್ವಾಲಿಟಿ ಇದೇನಲ್ಲ, ನಾನು ತೊಗೊಂಡಿದ್ದು ಯಾವುದೋ ಆಚೆ ಔಟ್ಸೈಡಲ್ಲಿ 200 ರುಪೀಸ್ ಏನೋ ಇದು. ನನಗೇನೋ ಅಷ್ಟು ಒಳ್ಳೆ ಕ್ವಾಲಿಟಿ ಅಂತ ಅನಿಸ್ಲಿಲ್ಲ. ನಾನು ಫಸ್ಟ್ ಯೂಸ್ ಮಾಡಿದ್ದು ಇದನ್ನು, ಅಷ್ಟೇನು ಒಳ್ಳೆ ಕ್ವಾಲಿಟಿದು ಅಲ್ಲ ಆ್ಯಂಡ್ ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನು ಆಗಲಿಲ್ಲ. ಬಟ್ ಅದರಲ್ಲೇ ಹಾಗೆ ಕ್ಲೀನ್ ಮಾಡಿಕೊಂಡೆ. ನೀರಲ್ಲಿ ಸ್ವಲ್ಪ ಹೊತ್ತು ನಮ್ಮ ಲೆಗ್ಸ್ನ ಮತ್ತು ಹ್ಯಾಂಡ್ಸ್ನ ಫೀಟ್ನ ಸ್ವಲ್ಪ ಹೊತ್ತು ನೀರಲ್ಲಿ ಡಬ್ ಮಾಡಿಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ನೆನೆಸ್ಬೇಕು. ಅದಾದಮೇಲೆ ಈ ರೀತಿ ಕ್ಲೀನಿಂಗ್ ಮಾಡ್ಕೊಬೇಕು. ಆವಾಗೇ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ಆಚೆ ಬರೋದು. ನಾವು ಯಾವಾಗಲೂ ನಮ್ಮ ಫೇಸಿಗೆ ಮಾತ್ರ ಫೋಕಸ್ ಮಾಡ್ತೀವಿ, ನಮ್ಮ ಹ್ಯಾಂಡ್ಸು ಮತ್ತು ಫೀಟ್ನ ಹಂಗೆ ಬಿಟ್ಬಿಡ್ತೀವಿ. ಬಟ್ ಅದು ಸಣ್ಣ ಟ್ಯಾನ್ ಆಗಿ ಫೇಸ್ ಒಂದು ಕಲರ್, ಹ್ಯಾಂಡ್ಸು ಫೀಟ್ ಒಂದು ಕಲರ್ ಕಾಣಿಸ್ತಿರುತ್ತೆ. ಸೊ ಅದೆಲ್ಲ ಆದಮೇಲೆ ಈ ರೀತಿ ಕಾಣಿಸ್ತಿತ್ತು. ಆ್ಯಂಡ್ ಅದಾದಮೇಲೆ ಒಂದು ಸ್ಕ್ರಬ್ ರೆಡಿ ಮಾಡ್ಕೊಳ್ಳೋ ಅಂತ ಇಲ್ಲಿ ನಾನೊಂದು ಬೌಲ್ಗೆ ಕಾಫಿ ಪೌಡರು, ಇಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ. ನೀವು ಯಾವುದಾದ್ರು ಯೂಸ್ ಮಾಡ್ಬೋದು. ಕಾಫಿ ಪೌಡರು ಆ್ಯಂಡ್ ಸ್ವಲ್ಪ ಕೊಕೊನಟ್ ಆಯಿಲು ಆ್ಯಂಡ್ ಅದ್ರ ಜೊತೆಗೆ ಬಂದುಬಿಟ್ಟು ಶುಗರ್ನ ಆ್ಯಡ್ ಮಾಡಿದ್ದೀನಿ. ಇದು ಸ್ಕ್ರಬ್ ರೀತಿ ಇರೋದ್ರಿಂದ ಸ್ವಲ್ಪ ಸ್ಕ್ರಬ್ ರೀತಿ ಫೀಲ್ ಆಗಬೇಕು ನಮಗೆ. ಅದರಲ್ಲಿರೋ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಎಲ್ಲ ನಮಗೆ ಎಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಕಾಫಿದು ಸ್ಕ್ರಬ್ ಬಂದ್ಬಿಟ್ಟು ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ಯಾವಾಗಲೂ ಯೂಸ್ ಮಾಡ್ತಾಯಿರ್ತೀನಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ವಿಡಿಯೋ ಹಾಕಿದ್ದೀನಿ. ಇದಕ್ಕೆ ನಾನು ಶುಗರು ಜೊತೆಗೆ ಹನಿ ಕೂಡ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಹನಿ ಬಂದುಬಿಟ್ಟು ಮಾಯ್ಶ್ಚರೈಸ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನಾನು ಲೆಮನ್ ಕೂಡ ಯೂಸ್ ಮಾಡ್ತೀನಿ. ಲೆಮನ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದರಲ್ಲಿ ಬ್ಲೀಚಿಂಗ್ ಏಜೆಂಟ್ ಇರೋದ್ರಿಂದ ಅದು ನಮಗೆ ಸ್ಕಿನ್ನ ಬ್ಲೀಚ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಅದಕ್ಕೋಸ್ಕರ. ಬಟ್ ನಾನಿಲ್ಲಿ ಫೀಟು ಮತ್ತು ಹ್ಯಾಂಡ್ಸ್ಗೆ ಯೂಸ್ ಮಾಡಿದ್ರಿಂದ ಅವೆರಡು ಯೂಸ್ ಮಾಡ್ತಿಲ್ಲ. ಫೇಸಿಗೆ ಯೂಸ್ ಮಾಡಿದ್ದೀನಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಆಲ್ರೆಡಿ ವಿಡಿಯೋ ಶೇರ್ ಮಾಡಿದ್ದೀನಿ, ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ. ಅದಾದಮೇಲೆ ನಾನು ಹ್ಯಾಂಡ್ಸು ಮತ್ತು ಫೀಟ್ನ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರಿಂದ ಆಮೇಲೆ ಅದನ್ನು ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿದೆ. ಮಸಾಜ್ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಳೋಕೆ ಸ್ಟಾರ್ಟ್ ಮಾಡಿದೆ. ಇದರಲ್ಲಿ ನಾವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಅದರದ್ದು ಎಣ್ಣೆ ಜಿಡ್ಡೆ ಏನಿದೆ ಅದು ಅದೇ ರೀತಿ ಇರುತ್ತೆ. ನೋಡಿ ನನ್ನ ಸ್ಕಿನ್ನು ಎಷ್ಟು ಬ್ರೈಟಾಗಿ ಕಾಣಿಸ್ತಿದೆ ಒಂದೇ ಒಂದು ಇದರಿಂದ ಅಂದ್ಬಿಟ್ಟು. ಸೊ ಇಲ್ಲಿ ನಾನು ಸ್ಕಿನ್ ಸ್ವಲ್ಪ ಸೆಲ್ಫ್ ಇದು ಮಾಡ್ತಿರೋದ್ರಿಂದ ವ್ಯಾಕ್ಸಿಂಗ್ ಎಲ್ಲ ನಾನು ಮಾಡಿಸೋದಿಲ್ಲ. ವ್ಯಾಕ್ಸಿಂಗ್ ನಾನು ಯಾವತ್ತೂ ಮಾಡಿಸೇ ಇಲ್ಲ. ಅದ್ರ ಪೇನ್ ಹೇಗೆ ಇರುತ್ತೆ ಅಂತ ನನ್ನ ತಂಗಿ ಮಾಡಿಸೋಗೆ ನೋಡಿದ್ದೀನಿ. ಸೊ ಅದ್ರ ಸವಾಸಕ್ಕೆ ಹೋಗೋಲ್ಲ ನಾನು, ಯಾವಾಗಲೂ ಶೇವಿಂಗೇ ಪ್ರಿಫರ್ ಮಾಡ್ತೀನಿ. ಶೇವಿಂಗ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದರೆ ಬೇಗ ಬಂದುಬಿಡುತ್ತೆ. ವ್ಯಾಕ್ಸಿಂಗ್ ಆದರೆ ಅದು ರೂಟ್ಸಿಂದ ಹೇರ್ಸ್ನ ರಿಮೂವ್ ಮಾಡುತ್ತೆ. ಬಟ್ ಶೇವಿಂಗ್ ಆದರೆ ಮೇಲೆ ರಿಮೂವ್ ಮಾಡಿರುತ್ತೆ, ಬೇಗ ಬರುತ್ತೆ, ಅಷ್ಟೇ ವ್ಯತ್ಯಾಸ. ಬಟ್ ಇದು ಪೇನ್ಲೆಸ್ ಅಂತ ನಾನು ಇದನ್ನೇ ಪ್ರಿಫರ್ ಮಾಡ್ತೀನಿ. ಸೊ ಹ್ಯಾಂಡ್ಸು ಮತ್ತು ಫೀಟಿಂದು ನೀಟಾಗಿ ಅದರಲ್ಲಿರೋ ಡೆಡ್ ಸ್ಕಿನ್ಸ್ ಎಲ್ಲ ತೆಗೆದು ಒಂದು ಸ್ಕ್ರಬ್ ಅಪ್ಲೈ ಮಾಡಿ, ಅದಾದಮೇಲೆ ಹೇರ್ನು ಎಲ್ಲ ರಿಮೂವ್ ಮಾಡಿ ನೀಟಾಗಿ ಒಂದು ಸ್ವಲ್ಪ ಕಾಣಂಗೆ ಮಾಡಿದೆ. ಅದಾದಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಮಾಸ್ಕ್ ಅಪ್ಲೈ ಮಾಡಲೇಬೇಕಲ್ವ. ಸೊ ನಾನಿಲ್ಲಿ ಟ್ಯಾನ್ ರಿಮೂವರ್
ಯೂಸ್ ಮಾಡಿದ್ದೀನಿ D10 ಅಂತ. ಅದ್ರ ನೇಮ್ ಬಂದ್ಬಿಟ್ಟು ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡೋದು. ಇವತ್ತು ಕಾಲ್ಗೂ ಅಪ್ಲೈ ಮಾಡ್ತಾಯಿದ್ದೀನಿ. ಫೀಟಿಗೆ ಅಪ್ಲೈ ಮಾಡೋದು ನಂದು D10 ರಿಮೂವಲ್ ಯಾವುದೂ ಇರಲಿಲ್ಲ, ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು. ನಮ್ಮ ಟ್ಯಾನ್ ಏನಿದೆ ಅದು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಸೊ ಫೀಟು ಮತ್ತು ಹ್ಯಾಂಡ್ಸ್ಗೆಲ್ಲ ನಾನು ನೀಟಾಗಿ ಅಪ್ಲೈ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟು ಮಸಾಜ್ ಮಾಡಿ ಸ್ವಲ್ಪ ವಾಶ್ ಮಾಡಬೇಕು. ಸೊ ನೋಡಿ, ಒಂದು 10 ಮಿನಿಟ್ಸ್ ಆದಮೇಲೆ ಈ ರೀತಿ ಕಾಣಿಸ್ತಿರುತ್ತೆ. 10 ಮಿನಿಟ್ಸು ಬೇಕಿಲ್ಲ, ಒಂದು 5 ಮಿನಿಟ್ಸಲ್ಲೇ ಈ ರೀತಿ ಕಾಣಿಸ್ತಿರುತ್ತೆ. ನೀಟಾಗಿ ಮಸಾಜ್ ಮಾಡಿದ್ರೆ ನಮ್ಮ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ಸ್ ಎಲ್ಲ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ. ಅದಾದಮೇಲೆ ನನ್ನ ಹ್ಯಾಂಡು ಫೀಟಿಗೆ ಮಾತ್ರ ಮಾಡಿಬಿಟ್ರೆ ಫೇಸ್ ಏನು ಮಾಡಿದ್ದೆ ಅಂದ್ಬಿಟ್ಟು ಫೇಸ್ಗೂ ಕೂಡ ಅಪ್ಲೈ ಮಾಡಿಕೊಂಡೆ ಅದನ್ನು. ಸೊ ಇದು ಫೇಸ್ಗೆ ಅಪ್ಲೈ ಮಾಡಿದಾಗ ಸ್ವಲ್ಪ ಉರಿಯುತ್ತೆ, ಅಂದರೆ ಅದು ವರ್ಕ್ ಆಗ್ತಿದೆ ಅಂತ ಅರ್ಥ. ನೀವು ಉರಿದ ತಕ್ಷಣ ಹೋಗಿ ನೀರಲ್ಲಿ ತೊಳ್ಕೊಬೇಡಿ. ಸ್ವಲ್ಪ ಉರಿತಿದೆ, ಬರ್ನಿಂಗ್ ಸೆಷನ್ ಇದೆ, ಅದು ವರ್ಕ್ ಆಗ್ತಿದೆ ಅಂತ ಅರ್ಥ. ಜಾಸ್ತಿ ಏನಾರ ಉರಿತಿದೆ, ಬರ್ನ್ ಆಗ್ತಿದೆ ಅಂದರೆ ನೀವು ಆವಾಗಲೇ ವಾಶ್ ಮಾಡ್ಕೊಂಬಿಡಿ, ಅದು ನಿಮ್ಮ ಸ್ಕಿನ್ಗೆ ಅಲರ್ಜಿ ಆಗ್ಬೋದು. ಸೊ ನೀವು ಏನೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೂ ಮುಂಚೆ ಫಸ್ಟು ಒಂದು ಸ್ವಲ್ಪ ಕೈಗೆ ಪ್ಯಾಚ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಿ. ಸೊ ಒಂದು 10 ಮಿನಿಟ್ಸ್ ಆದಮೇಲೆ ನೋಡಿ ವಾಶ್ ಮಾಡಿದೆ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನನ್ನ ಫೇಸು ಅಂತ. ಸೊ ಇದು ಕ್ಯಾಮ್ರಾ ಸೆಟ್ಟಿಂಗ್ ಅಂತೂ ಏನು ಅಲ್ಲವೇ ಅಲ್ಲ. ಸೊ ನನ್ನ ಫೇಸು ಕ್ಲಿಯರಾಗೇ ಇದೆ ಆ್ಯಂಡ್ ಬ್ರೈಟಾಗೂ ಕೂಡ ಕಾಣಿಸ್ತಾ ಇದೆ. ಸೊ ನೋಡಿ, ಹ್ಯಾಂಡ್ಸಲ್ಲಿ ನೀವೇ ಡಿಫ್ರೆನ್ಸ್ ನೋಡ್ತಿರ್ಬೋದು ಆ್ಯಂಡ್ ಫೀಟಲ್ಲೂ ಕೂಡ ಟಡಾ ನೋಡಿ ಎಷ್ಟು ಕ್ಲಿಯರಾಗಿ ನನ್ನ ಫೀಟೆಲ್ಲ ಕಾಣಿಸ್ತಿದೆ. ಅದಾದಮೇಲೆ ನಾನು ಸ್ವಲ್ಪ ನೀಲ್ ಪೇಂಟ್ ಎಲ್ಲ ರಿಮೂವ್ ಮಾಡೋಣ, ಅದೆಲ್ಲ ಹೋಗ್ಬಿಟ್ಟಿತ್ತು, ಎಷ್ಟೊಂದು ದಿನ ಆಗಿತ್ತು ಹಾಕ್ಕೊಂಡು. ಸೊ ಸೆಲ್ಫ್ ಕೇರ್ ಅಂತಾರಲ್ಲ, ಅದನ್ನು ನಾನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಅಯ್ಯೋ ಹಾಕಿದ್ರಾಯ್ತು ಬಿಟ್ಟರಾಯ್ತು. ನಾನು ನೇಲ್ ಪಾಲಿಶ್ ಎಲ್ಲ ಏನು ಜಾಸ್ತಿ ಹಾಕೋಕ್ಕಲ್ಲ, ಯಾವಾಗೋ ವರ್ಷಕ್ಕೋ ಅಥವಾ ತಿಂಗಳಿಗೋ ನನಗೆ ಮನಸ್ಸು ಬಂದರೆ ಮಾತ್ರ ಅಪ್ಲೈ ಮಾಡ್ತೀನಿ ಅಷ್ಟೇ. ಸೊ ಅದಕ್ಕೋಸ್ಕರ ಅದು ನೇಲ್ ಪಾಲಿಶ್ ರಿಮೂವರ್ನ ತೊಗೊಂಡು, ಅದೊಂಚೂರು ಚೆನ್ನಾಗಿರಲಿಲ್ಲ, ಅದು ನೀಟಾಗಿ ರಿಮೂವ್ ಆಗಲೇ ಇಲ್ಲ. ಎಣ್ಣೆ ಅನಿಸ್ತಿತ್ತು, ನನಗೆ ರಿಮೂವ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ. ಅದನ್ನು ಕೈಲಿ ಹಿಡ್ಕೊಂಡು ಕೈಯೆಲ್ಲ ಪ್ಯಾಚಿ ಅನಿಸ್ತಿತ್ತು, ಅದಕ್ಕೆ ನಾನು ಅದನ್ನು ಸರಿಯಾಗಿ ರಿಮೂವ್ ಮಾಡಲಿಲ್ಲ. ಅದಾದಮೇಲೆ ನೀಟಾಗಿ ಇನ್ಸೈಡ್ ಕಾಸ್ಮೆಟಿಕ್ಸ್ ಕಡೆಯಿಂದ ಒಂದು ನೇಲ್ ಪಾಲಿಶು ಅಪ್ಲೈ ಮಾಡಿಕೊಂಡೆ. ತುಂಬ ಚೆನ್ನಾಗಿದೆ, ನನಗೆ ಕಲರ್ ತುಂಬ ಇಷ್ಟ. ನನಗೆ ಡಾರ್ಕ್ ಕಲರಲ್ಲೇ ಇಷ್ಟ ನೇಲ್ ಪಾಲಿಶ್ಗಳು ಬಂದು, ಬ್ಲ್ಯಾಕು, ಬ್ರೌನು ಈ ಥರ. ನಾನು ಜಾಸ್ತಿ ಪ್ರಿಫರ್ ಮಾಡೋದು ಬ್ರೌನೇ, ಯಾವಾಗಲೂ ನಾನು ಬ್ರೌನೇ ತೊಗೊಂಡಿದ್ದೆ. ಎಷ್ಟೊಂದು ಇದ್ದಾವೆ ಬ್ರೌನ್ ಕಲರ್ ನನ್ನ ಹತ್ರ, ಸ್ವಲ್ಪ ಶೇಡ್ ಚೇಂಜ್ ಆಗ್ಬೋದು ಅಷ್ಟೇ, ಬಟ್ ಜಾಸ್ತಿ ಇದೇ ಕಲರಲ್ಲಿ ಇರೋದು. ನಾನು ಲೈಟು ಶಿಮ್ಮರ್ ಕಲರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ನಂಗೆ ಅದು ಇಷ್ಟ ಆಗಲ್ಲ. ಸೊ ಅದಾದಮೇಲೆ ಹ್ಯಾಂಡ್ಸ್ಗೂ ಅಪ್ಲೈ ಮಾಡಿಕೊಂಡು, ಹ್ಯಾಂಡ್ಸಲ್ಲೂ ಕೂಡ ನಾನು ನೇಲ್ಸ್ ಎಲ್ಲ ತೆಗೆದುಬಿಟ್ಟಿದ್ದೆ, ತುಂಬ ಉದ್ದ ಬೆಳೆದ್ಬಿಟ್ಟಿದ್ದು. ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಎರಡಲ್ಲೂ ಕೂಡ ನನ್ನ ನೇಲ್ಸ್ ತುಂಬ ಬೇಗ ಬೆಳೆದ್ಬಿಡುತ್ತೆ, ಬೇಗ ಉದ್ದ ಬೆಳೆದ್ಬಿಟ್ಟಿದ್ದು. ಸೊ ಅದಕ್ಕೆ ನೀಟಾಗಿ ಇನ್ನೊಂದು ಬೆಳೆಸೋಣ, ಅಷ್ಟುದ್ದ ಬೇಡ ಅಂದ್ಬಿಟ್ಟು ಕಟ್ ಮಾಡಿಬಿಟ್ಟೆ. ಸೊ ಅದು ಏನು ಮಾಡೋಣ ಅಂತ ಅದು ಶೇಪ್ ಕೊಡೋಣ ಅಂತ ಹೋದೆ, ಅದು ಒಂದೊಂದು ರೀತಿ ಬಂದ್ಬಿಡ್ತು. ಅದಕ್ಕೋಸ್ಕರ ಎಲ್ಲ ಕಟ್ ಮಾಡಿಬಿಟ್ಟೆ. ಮತ್ತು ನೀಟಾಗಿ ಒಂದು ಕಡೆಯಿಂದ ಬೆಳೆಯುತ್ತೆ. ಅದಕ್ಕೇನು ಏನಾರ ದುಡ್ಡು ಕೊಡಬೇಕಾ, ಇಲ್ಲ ಊಟ ಕೊಡಬೇಕಾ ಬೆಳೆಯೋಕ್ಕೆ, ಅದಕ್ಕದೇ ಸುಮ್ಮನೆ ಬೆಳೀತಾ ಇರುತ್ತೆ. ಸೊ ನನ್ನ ನೇಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡಿದಾಗ ನಾನು ಲೇಟಾಗಿತ್ತು, ಮಧ್ಯಾಹ್ನ ಇದನ್ನೆಲ್ಲ ಮಾಡಿ ನಾನು ಸ್ನಾನ ಮಾಡೋಷ್ಟೇ ರಾತ್ರಿ ಆಗಿತ್ತು. ಸೊ ನಾನಿಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಟೋನರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಖಾಲಿ ಆಗಿಬಿಟ್ಟಿದೆ, ತೊಗೊಬೇಕು. ಇದು ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾನು ಯಾವುದಾದ್ರು ಸ್ಪೆಷಲ್ ಒಕೇಶನ್ ಇದ್ದಾಗ ಮಾತ್ರ ಇದು ಯೂಸ್ ಮಾಡ್ತೀನಿ. ಅಷ್ಟು ಖಾಲಿ ಆಗಿಬಿಟ್ಟಿದ್ದೀನಿ, ನಾನು ಚೂರಿದ್ದೆ, ಅದಕ್ಕೆ ಹಂಗೆ ಮಡಿಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಒರಿಫ್ಲೇಮ್ ಕಂಪ್ನಿದು ಆಕ್ಟೊಮಲ್ಸ್ ಅಂತ, ಕ್ಲಿಯರ್ ವೈಟ್ ಲೈಟ್ನಿಂಗ್ ಟೋನರ್ ಅಂತ. ಸೊ ನೀವು ಯಾರು ಒರಿಫ್ಲೇಮಲ್ಲಿ ವರ್ಕ್ ಮಾಡಿದರೆ ಗೊತ್ತಿರುತ್ತೆ. ಸೊ ನಾನು ಅಲ್ಲೊಂದು ಸ್ವಲ್ಪ ವರ್ಷ ವರ್ಕ್ ಮಾಡಿದ್ದೆ, ಆವಾಗ ನಾನು ಇದನ್ನು ಬೈ ಮಾಡಿದ್ದು. ಸೊ ಬಟ್ ಇದು ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು ಫುಲ್ಲು ಹೋಲ್ ಪ್ಯಾಕ್ ಬರುತ್ತೆ, ಟೋನರು, ಮಾಯ್ಶ್ಚರೈಸರು, ನೈಟ್ ಕ್ರೀಮು, ಡೇ ಕ್ರೀಮು, ಐ ಕ್ರೀಮು ಅಂತ.
ಸೊ ಇದಕ್ಕೆ ಇಷ್ಟಕ್ಕೆ 3,500 ರೂಪಾಯಿನ ತೊಗೊತಾರೆ. ಬಟ್ ತುಂಬ ಚೆನ್ನಾಗಿದೆ ಈ ಟೋನರು. ಬಟ್ ನೈಟ್ ಕ್ರೀಮು ಡೇ ಕ್ರೀಮ್ ಮಾತ್ರ ನಾನು ಒಂದಿನೂ ಯೂಸ್ ಮಾಡಿಲ್ಲ. ಒಂದು 2 ಸತಿ ಯೂಸ್ ಮಾಡಿದ್ದೆ. ಅದೊಂಥರ ಆಯ್ಲಿ ಅನಿಸ್ತಿರುತ್ತೆ, ಅದಕ್ಕೋಸ್ಕರ ಅದಿನ್ನೂ ಹಾಗೆ ಇದೆ. ಬಟ್ ಟೋನರು ಮತ್ತು ಐ ಕ್ರೀಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಐ ಕ್ರೀಮ್ ನನಗೆ ಡಾರ್ಕ್ ಸರ್ಕಲ್ ಸ್ವಲ್ಪ ಜಾಸ್ತಿ ಇದೆ. ಸಿಸ್ಟಮಿನ ಮುಂದೆ ವರ್ಕ್ ಮಾಡೋದ್ರಿಂದ ಇನ್ನೂ ಜಾಸ್ತಿ ಆಗಿದೆ. ಸೊ ನಾನು ಆವಾಗೆಲ್ಲ ಯೂಸ್ ಮಾಡಿದಾಗ ಅದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಅದಾದಮೇಲೆ ಬಂದುಬಿಟ್ಟು ನಾನು ಆರ್ಡಿನರಿ ಅವ್ರದ್ದು ನಿಯಸೈಮೈಡು ಇದು ಸಿರಮ್ ಯೂಸ್ ಮಾಡಿದ್ದೆ. ಇದರಲ್ಲಿ ಬಂದುಬಿಟ್ಟು 15% ನಿಯಸೈಮೈಡ್ ಆ್ಯಂಡ್ ಜಿಂಕ್ ಬಂದುಬಿಟ್ಟು 1% ಇದೆ. ಸೊ ಇದು ಬಂದುಬಿಟ್ಟು ನಮ್ಮ ಓಪನ್ ಪೋರ್ಸ್ ಏನಾರ ಇದ್ದರೆ ಅದನ್ನು ಕಂಪ್ಲೀಟಾಗಿ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ. ಇವತ್ತು ಸಿರಮ್ ಅಪ್ಲೈ ಮಾಡೋಣ ಅನಿಸ್ತು. ಅಷ್ಟೊಂದು ದಿನ ಆಗಿತ್ತು ಸಿರಮ್ ಎಲ್ಲ ಅಪ್ಲೈ ಮಾಡಿ, ಅದಕ್ಕೋಸ್ಕರ ಇವತ್ತು ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡ್ತಾಯಿದ್ದೆ. ಸೊ ನಾವು ಟೋನರ್ ಅಪ್ಲೈ ಮಾಡಿ ಹಿಂದೆಯೇ ಬಂದುಬಿಟ್ಟು ಸಿರಮು ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡಬಾರ್ದು. ಒಂದು ಸ್ವಲ್ಪ ಗ್ಯಾಪ್ ಇಡಬೇಕು. ಒಂದು 2 ಮಿನಿಟ್ಸ್ ಗ್ಯಾಪ್ ಕೊಟ್ಟರೆ ಅದು ಸ್ಕಿನ್ನಲ್ಲಿ ಅಬ್ಸರ್ವ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ನಾವು ಏನೇ ಯೂಸ್ ಮಾಡಿದ್ರೂ ಅದು ರಿಯಾಕ್ಷನ್ ಆಗೋಲ್ಲ. ಸೊ ನಮ್ಮ ಸ್ಕಿನ್ನಲ್ಲಿ ಸೆಟಲ್ ಆಗುತ್ತೆ. ಸೊ ಸಿರಮ್ ಅಪ್ಲೈ ಮಾಡಿ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿದೆ. ಸೊ ನನಗೆ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಅಥವಾ ಸ್ಕಿನ್ ಕೇರ್ ಮಾಡೋದು, ಮೇಕಪ್ ಮಾಡೋದು ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟು. ಸೊ ಆದಷ್ಟು ಬೇಗ ನಾನು ಒಂಚೂರು ಏನೋ ಒಂದು ನನ್ನ ಚಿಕ್ಕದಾಗ ಒಂದು ಕನಸಿದೆ, ಅದನ್ನು ನೆರವೇರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಇಷ್ಟರಲ್ಲೇ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಅದಾದಮೇಲೆ ಬಂದು ನಾನು ಪ್ಲಮ್ ಅವ್ರದ್ದು ಇದು ರೈಸ್ ವಾಟರು ಆ್ಯಂಡ್ ನಿಯಸೈಮೈಡ್ ಇರೋ ಅಂಥ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ನಿಜ ಹೇಳ್ತಾ ಇದ್ದೇನೆ, ಇದು ಬೆಸ್ಟ್ ಮಾಯ್ಶ್ಚರೈಸರ್ ಅಂತ ಹೇಳ್ಬೋದು. ಏಕೆಂದರೆ ನಾನು ಯೂಸ್ ಮಾಡಿದಾಗಿಂದ ನೋಡ್ತಾ ಇದ್ದೀನಿ, ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಇದನ್ನು ಅಪ್ಲೈ ಮಾಡಿ ಯಾವ ರೀತಿ ಸೆಟ್ಟಿಂಗ್ ಮಾಡಿ ಮೇಕಪ್ ಮಾಡಿರ್ತೀವೋ ಅದೇ ರೀತಿ ಇರುತ್ತೆ ಮೇಕಪ್ಪು. ಒಂಚೂರು ಏನೂ ಡಿಫ್ರೆನ್ಸ್ ಕಾಣಿಸೋದಿಲ್ಲ. ಮಾರ್ನಿಂಗ್ ಯಾವ ರೀತಿ ಮೇಕಪ್ ಇರುತ್ತೋ ಈವ್ನಿಂಗು ಕೂಡ ಅದೇ ರೀತಿ ಇರುತ್ತೆ. ನಾವು ಮೇಕಪ್ ಮಾಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಆಯ್ಲಿ ಅನಿಸೋದು ಏನೂ ಅನಿಸಲ್ಲ. ತುಂಬ ಸಾಫ್ಟಾಗಿ ಫೀಲ್ ಕೊಡುತ್ತೆ. ನೋಡಿ ಎಷ್ಟು ನನ್ನ ಸ್ಕಿನ್ ಎಷ್ಟು ಫ್ಲಫಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ನಾನು ಅದಕ್ಕೋಸ್ಕರ ಇದನ್ನು ರೆಕಮೆಂಡ್ ಮಾಡ್ತೀನಿ. ಆಯ್ಲಿ ಸ್ಕಿನ್ ಇರೋರು ಇದನ್ನು ಕಣ್ಣು ಮುಚ್ಕೊಂಡು ತೊಗೊಂಡು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಅದಾದಮೇಲೆ ಬಂದುಬಿಟ್ಟು ಇದು ಬಂದುಬಿಟ್ಟು ನಾನು ಓರಿಫ್ಲೇಮ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ತೊಗೊಂಡಿದ್ದು ಲಿಪ್ ಬಾಂಬು. ಇದು ಬಂದುಬಿಟ್ಟು ಆರೆಂಜ್ ಫ್ಲೇವರ್ ಇದೆ. ಫ್ಲೇವರ್ ಮಾತ್ರ ಚೆನ್ನಾಗಿದೆ. ಬಟ್ ಲಿಪ್ ಬಾಮ್ ಏನು ನಂಗೆ ಅಷ್ಟು ಇಷ್ಟ ಇಲ್ಲ. ಅದು ಆವಾಗಿಂದ ಅದು ಹಿಂಗೆ ಇದೆ. ಆವಾಗಾರ ಒಂದೊಂದು ಸರಿ ಯೂಸ್ ಮಾಡ್ತೀನಿ ಅಷ್ಟೇ. ಅಷ್ಟೊಂದೇನು ಮಾಯ್ಶ್ಚರೈಸ್ ಆಗಿರಲ್ಲ. ನಾನು ಯಾವುದು ಮದರ್ ಕೇರ್ ಅಂತ ಯೂಸ್ ಮಾಡ್ತಿದ್ದೆ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ವ್ಯಾಸ್ಲೀನು ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ನಾನು 1-2 ಯೂಸ್ ಮಾಡ್ತೀನಿ, ಅವು ಕೂಡ ತುಂಬ ಚೆನ್ನಾಗಿದೆ. ಅದಾದಮೇಲೆ ಬಂದುಬಿಟ್ಟು ಇಲ್ಲಿ ಪ್ಲಮ್ ಅವ್ರದ್ದು ಕ್ಯಾರಮಲ್ ಅವ್ರದ್ದು ಬಟರ್ ಇರೋ ಅಂಥದ್ದು ಬಾಡಿ ಲೋಷನ್ ಯೂಸ್ ಮಾಡ್ತಾಯಿದ್ದೀನಿ. ಇದಂತೂ ಎಷ್ಟು ಚೆನ್ನಾಗಿದೆ ಅಂದರೆ ವಾವ್ ಅಂತ ಹೇಳ್ಬೋದು. ಎಷ್ಟು ಲೈಟ್ ವೆಯ್ಟಾಗಿ ಕ್ರೀಮಿಯಾಗಿ ಚೆನ್ನಾಗಿದೆ ಅಂದರೆ ಯೂಸ್ ಮಾಡಾದಮೇಲೆ ನೀವೇ ಫ್ಲ್ಯಾಟ್ ಆಗಿಬಿಡ್ತೀರಾ, ಅಷ್ಟು ಚೆನ್ನಾಗಿದೆ. ಯಾಕೆಂದರೆ ಇದು ಸ್ಮೆಲ್ಲು ಕೂಡ ಅಷ್ಟೇ ಚೆನ್ನಾಗಿದೆ. ಎಷ್ಟೋ ಏನು ಲಾಂಗ್ ಲಾಸ್ಟಿಂಗ್ ಮಾಯ್ಶ್ಚರೈಸರ್ ಅಂತಾರಲ್ಲ ಆ ರೀತಿ. ಆ್ಯಂಡ್ ನಮ್ಮ ಸ್ಕಿನ್ನು ಕೂಡ ಗ್ಲೋ ಮಾಡುತ್ತೆ ಅಪ್ಲೈ ಮಾಡಾದಮೇಲೆ. ನೀವೇ ನೋಡ್ಬೋದು ಡಿಫ್ರೆನ್ಸ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ ರೀತಿ ಕಾಣಿಸ್ತಿದೆ ಆ್ಯಂಡ್ ಅಪ್ಲೈ ಮಾಡಾದಮೇಲೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಅದಾದಮೇಲೆ ನಾನು ಇವತ್ತು ನನ್ನ ಸೆಲ್ಫ್ ಕೇರೇ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಹೇರು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಸೆಟ್ಟಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ನಾನಿಲ್ಲಿ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡಿಕೊಂಡು ಅದಾದಮೇಲೆ ಬಂದುಬಿಟ್ಟು ನಾನು ಒಂದು ಸ್ವಲ್ಪ ಕೂಮ್ ಮಾಡಿ ಸಿಕ್ಕಿಲ್ದ ಇದ್ದಂಗೆ ತೆಗೆದ್ಬಿಟ್ಟು ಲೋರಿಯಲ್ ಅವ್ರದ್ದು ಹೇರ್ ಸಿರಮ್ ಯೂಸ್ ಮಾಡ್ತೀನಿ. ಇದರಿಂದ ಬಂದುಬಿಟ್ಟು ನಮ್ಮ ಹೇರು ವಾಲ್ಯೂಮೈಸ್ ಆಗೋದ್ರ ಜೊತೆಗೆ ಶೈನ್ ಕೂಡ ಆಗಿರುತ್ತೆ, ಡಲ್ ಕಾಣೋದಿಲ್ಲ, ಶೈನ್ ಆಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಇದು ಚಿಕ್ಕ ಪ್ಯಾಕ್ ಇಷ್ಟಿದೆ, 100 ml ಏನೋ, ಅದಕ್ಕೆ 350-400 ಕೊಟ್ಟು ತೊಗೊಂಡಿದ್ದೆ. ಸೊ ನೋಡಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ಇದಾಯಿತು ಇವತ್ತಿನ ನನ್ನ ಸೆಲ್ಫ್ ಕೇರ್ ರೊಟೀನ್. ಈ ವಿಡಿಯೋ ಇಷ್ಟ ಇದೆ ನಿಮಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಕೂಡ ಇನ್ನೊಂದು ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಪ್ರಾಡಕ್ಟ್ಸು ಅವೆಲ್ಲ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.